ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರಿತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ, ಅದು ಬೇರೆ. ಬಜೆಟ್ನಲ್ಲಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯಿತು ಅಷ್ಟೇ. ಆಯ್ತಪ್ಪ, ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ರಿ. ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರುಗಾಡಿ ಅದನ್ನು. ಆಯ್ತು ಆಯ್ತು ಕೂತ್ಕೊಳ್ರಿ, ಆಯ್ತಲ್ಲ. ಉತ್ತರ ಕೊಟ್ಟಿದ್ದಾರೆ, ಉತ್ತರ ಬರಲಿ. ಆಯ್ತು ಮನೆ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಬಿಡಿ ಸರ್. ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಸುಮ್ಮನೆ ಇರು, ನಿಮ್ಮ ತಂದೆ ತಯಾರಾಗಿಲ್ಲ, ನೀನು ತಯಾರಾಗಿದ್ದೀಯ ಇರು. ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ. ಮನೆ ಅಧ್ಯಕ್ಷರೇ, ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ. ಮಿಸ್ಟರ್ ಯತ್ನಾಳ್, ನಾವು 2 ಸಾರಿ ಚರ್ಚೆ ಆಯಿತು ನಮ್ಮ ಕಾಲದಲ್ಲಿ. ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಬೇಕಾದ್ರೆ ಇಲ್ಲಿ ಉತ್ತರ ಇದೆ, ತೆಗೆದು ನೋಡಿ ಬೇಕಾದ್ರೆ. ಇಲ್ಲೂ ಇದೆ, ಅಲ್ಲೂ ಇದೆ. ಮೊದಲನೇ ಸಾರಿ 2014ರಲ್ಲಿ ಚರ್ಚೆ ಆದಾಗ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್, 17ರಲ್ಲೂ ಜಗದೀಶ್ ಶೆಟ್ಟರ್ ಲೀಡರ್ ಆಫ್ ದಿ ಅಪೋಸಿಷನ್. ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರು. 2ನೇ ಸಾರಿ 2017ರಲ್ಲಿ ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ, ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರು ಇರಲಿಲ್ಲ. ಬೇಕಾದ್ರೆ ತೆಗೆದು ನೋಡಿ ರೆಕಾರ್ಡ್. ಆದರೂ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ. ಮೊನ್ನೆ ಅಧ್ಯಕ್ಷರೇ, ಇದಕ್ಕೆ ಈ ತಾರತಮ್ಯ ಆಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರಣನೂ ಕೂಡ ಇದೆ. 1956 ನವೆಂಬರ್ 1ನೇ ತಾರೀಕಿನವರೆಗೆ ಇವೇ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ, ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ. ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ, ಕೋಲಾರ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು. ನಿಮ್ಮ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಅದು ಮದ್ರಾಸ್ನಲ್ಲಿತ್ತು. ಬಳ್ಳಾರಿ ಮದ್ರಾಸ್ನಲ್ಲಿತ್ತು. ಕೊಡಗು ಬೇರೆ ಪ್ರತ್ಯೇಕವಾದಂಥ ಅದು ಒಂದು ರಾಷ್ಟ್ರನೇ ಆಗಿತ್ತು, ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು ಕೊಡಗು. ರಾಜ್ಯ ಎಲ್ಲ ರಾಜ್ಯ, ಸಾರಿ, ಅದೇ ಒಂದು ರಾಜ್ಯ ಆಗಿತ್ತು, ಬೇರೆ ರಾಜ್ಯ, ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು. ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತೀವಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಗದಗ್, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ, ಹಾವೇರಿ, ನೀವೆಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಇದ್ರಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ, ಈಗ ಬಳ್ಳಾರಿ ಇದರಲ್ಲಿತ್ತು, ಮದ್ರಾಸ್ನಲ್ಲಿತ್ತು ಬಳ್ಳಾರಿ, ಬೀದರ್, ಗುಲ್ಬರ್ಗ,
ರಾಯಚೂರು, ಕೊಪ್ಪಳ, ಯಾದಗಿರ್ ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದು. ಹೈದರಾಬಾದ್ ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮ್ನ ಆಳ್ವಿಕೆಯಲ್ಲಿ ಇದ್ದಂಥವು ಇವೆಲ್ಲ. ಆಯ್ತಪ್ಪ, ನಿಜಾಮ್ ಆಡಳಿತದಲ್ಲಿ ಇದ್ದಂಥವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದು. ಆಮೇಲೆ ಅದನ್ನು ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ. ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ವಿ. ಮಂಗಳೂರು, ಉಡುಪಿನೂ ಕೂಡ ಸೇರಿತ್ತು. ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮೆಡ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973ರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 73ರಲ್ಲಿ ದೇವರಾಜ ಅರಸರವರು ಇರುವಾಗ, 73ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳು ತುಂಬೋಗ್ಬಿಟ್ಟಿದ್ದಾವೆ. 50 ವರ್ಷಗಳು ತುಂಬೋಗಿದ್ದಾವೆ. 50ನೇ ವರ್ಷ ಸುವರ್ಣ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು. 50ನೇ ವರ್ಷ ಅದು. ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವ್ರು ಬಹುಶಃ ಚುನಾವಣೆನಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ. ಮಾಡಕ್ಕೆ ಹೋಗಲಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ಕೆ ಹೋಗಲಿಲ್ಲ. ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ಸರ್, ನಾವು ಬೆಂಗಳೂರಾಗ ಹೋದ್ರೆ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಆ ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಅಂತ ಮುಂದೆ ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಇಲ್ಲ ಇದು ಆಗಿಲ್ವಾ? ಮತ್ತೆ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ?